ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ, ಹಂಗೆ ಚಳಿ ಕೂಡ ಜಾಸ್ತಿ. ನಿಮ್ಗೆ ಅದರ ರಿಸಲ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ ಹತ್ರ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಆ ಗ್ರೇವ್ ಇದೆಯಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಇಷ್ಟು ಮಾತ್ರ ಅಲ್ಲದೆ ನಾನ್ ತಿಂದಿರೋದ್ರಲ್ಲೇ ಒನ್ ಆಫ್ ದ ಸಾಫ್ಟೆಸ್ಟ್ ಮಟನ್. ಜಸ್ಟ್ ರಾಜ ಮಹಾರಾಜರಿಗಂತಾನೆ ಡೆಡಿಕೇಟೆಡ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದಂತ ಒಂದು ಐಟಮ್ ಇದು. ನಾನಿವತ್ತು ಓಲ್ಡ್ ಡೆಲ್ಲಿ ಜಮ್ಮಾ ಮಸ್ಜಿದ್ ಹತ್ರ ಕಳೆದ 113 ವರ್ಷಗಳಿಂದ ಫೇಮಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇರುವಂತ ಕರೀಮ್ಸ್ ರೆಸ್ಟೋರೆಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೇನೆ. ಇಡೀ ಜಮ್ಮಾ ಮಸ್ಜಿದ್ ಏರಿಯಾನೇ ಒಂಥರ ಗದ ಅಂತ ಇರುತ್ತೆ, ವೈಬೇ ಸೆಟ್ ಆಗಲ್ಲ. ಬಟ್ ಅಲ್ಲಿ ಸಂಧಿ ಒಳಗಡೆ ಹೋದ್ರೆ ಒಂದು ಚಿಕ್ಕ ಟೌನ್ ತರ ಸೆಟಪ್ ಮಾಡ್ಕೊಂಡು ಒಂದು ರೆಸ್ಟೋರೆಂಟ್ ನ ರನ್ ಮಾಡ್ಕೊಂಡ್ ಬರ್ತಾ ಇದಾರೆ. ಬರ್ತಿದಂಗನೆ ಫಸ್ಟ್ ಕಣ್ಣಿಗೆ ಬೀಳದೆ ಬಿಸಿಯಾಗಿ ಮಡಿಕೆಯಲ್ಲಿ ಕುದಿತಾ ಇರುವಂತ ಮಟನ್ ಐಟಮ್, ಸೈಡ್ ಅಲ್ಲಿ ರೆಡಿ ಆಗ್ತಾ ಇರುವಂತ ಕಮೀರಿ ರೊಟ್ಟಿ. ಇಲ್ಲಿಗೆ ಎಷ್ಟು ಜನ ಇಂಡಿಯನ್ಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬರೋ ಮುಕ್ಕಾಲ್ ಭಾಗ ಫಾರಿನರ್ಸ್ ಒಂದು ಜಾಕ್ ಅಂತೂ ಪಕ್ಕಾ ವಿಸಿಟ್ ಮಾಡ್ತಾರೆ. ನಾವಿಲ್ಲಿ ಮಟನ್ ಕೋರ್ಮಾ, ಮಟನ್ ನಿಹಾರಿ, ಕಮೀರಿ ರೊಟ್ಟಿ ಮತ್ತೆ ಮೊಗಲೈ ಚಿಕನ್ ಬಿರಿಯಾನಿ ಅಂತ ತಗೊಂಡಿದ್ವಿ. ಲೈಫ್ ಅಲ್ಲೇ ಫಸ್ಟ್ ಟೈಮ್ ಈ ಸೈಜ್ ಅಲ್ಲಿ ಇರುವಂತ ಒಂದು ತಂದೂರ್ ರೊಟ್ಟಿನ ಟ್ರೈ ಮಾಡ್ತಾ ಇರೋದು. ಮಟನ್ ಕೋರ್ಮಾ ಮಟನ್ ನಿಹಾರಿಗಂತೂ ಅಲ್ಟಿಮೇಟ್ ಕಾಂಬಿನೇಷನ್. ಮಟನ್ ಅಂತೂ ಅಷ್ಟು ಸಾಫ್ಟ್ ಪ್ರಾಪರ್ ಆಗಿ ಕುಕ್ ಆಗಿರುತ್ತೆ. ಆ ನಿಹಾರಿ ಗ್ರೇವಿ ಜೊತೆಗೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೋರ್ಲಾಗ್ ಹೇಳ್ಬೇಕಂತಾರೆ ಡೆಲ್ಲಿ ಕಡೆ ಬಂದು ಒಂದೊಳ್ಳೆ ಮಟನ್ ಊಟ ಮಾಡ್ಬೇಕು ಅಂತಾರೆ ಕರೀಮ್ಸ್ ರೆಸ್ಟೋರೆಂಟ್ ಗೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ 100% ಇಷ್ಟಪಡ್ತೀರಾ.